ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್. ತುಂಬಾ ದಿವಸ ಆದ್ಮೇಲೆ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ವಿಶೇಷತೆ ಅಂತ ಮುಂದೆ ಹೇಳ್ತೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈ ವ್ಲಾಗಲ್ಲಿ ಏನು ಅಂತಂದ್ರೆ, ಇವತ್ತು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅಂತ, ಅವ್ರಿಗೆ ಇಷ್ಟ ಆಗಿರೋದೆಲ್ಲ ಒಂದು ಲಿಸ್ಟ್ ಮಾಡೋಣ ಅಂತ. ಈ ವ್ಲಾಗ್ ಏನಂದ್ರೆ, ನಮ್ಮಮ್ಮಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ಕೊಡಕ್ಕೆ ನಾನು ದೀಸ್ ಆರ್ ದಟ್ ಅಂತ ಯಾವ ಚಾಯ್ಸ್ ಮಾಡ್ತಾರೋ ಅದು ಅವರಿಗೆ ಕೊಡ್ಸೋಣ ಅಂತ. ಏನ್ ಕೊಡಿಸ್ತೀನಿ, ಡು ವಾಚ್. ಫುಲ್ ವ್ಲಾಗ್ ನೋಡಿ, ಅರ್ಧ ನೋಡ್ಬೇಡಿ. ಆಕ್ಚುಲಿ ನಾನು 5 ಸೆಲೆಕ್ಟ್ ಮಾಡಿದ್ದೀನಿ, ಅವ್ರಿಗೆ ಇಷ್ಟ ಆಗುವಂಥದ್ದೇ ಅಂತ ಅನ್ಕೊಂತೀನಿ. 5 ಸೆಲೆಕ್ಟ್ ಮಾಡಿದ್ದೀನಿ. ಫಸ್ಟ್ ಬಂದು ಇದನ್ನ ಸೆಲೆಕ್ಟ್ ಮಾಡಿದ್ದೀನಿ ನಾನು. ಒಂದು ಗೋಲ್ಡ್ ರಿಂಗು, ಇನ್ನೊಂದು ಸಿಲ್ವರ್ ರಿಂಗು. ಅವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನಾನು ಅದನ್ನು ಕೊಡಿಸ್ತೀನಿ. ನೆಕ್ಸ್ಟು ಅವ್ರ ಫೇವ್ರೇಟ್ ಸ್ನ್ಯಾಕ್ ಅಂತಲೇ ಹೇಳ್ಬೋದು. ಅವ್ರಿಗೆ ಅಷ್ಟೊಂದು ಈಚೆಗಡೆ ತಿಂದು ಅಷ್ಟೊಂದು ಅಭ್ಯಾಸ ಇಲ್ಲ ಅವ್ರಿಗೆ. ಸೊ ಅದಕ್ಕಾಗಿ ಅವ್ರಿಗೆ ತಿನ್ನೋದಂದ್ರೆ ಈಚೆಗಡೆ ಒಂದು ಜ್ಯೂಸ್ ಕುಡಿತಾರೆ, ಇನ್ನೊಂದು ಬೇಲ್ಪುರಿ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಅದನ್ನು ನಾನು ಪ್ಲ್ಯಾನ್ ಮಾಡಿದ್ದೀನಿ. ಇವೆರಡರಲ್ಲಿ ಯಾವ್ದು ಸೆಲೆಕ್ಟ್ ಮಾಡ್ತಾರೋ ನಾನು ಅದನ್ನು ಅವ್ರಿಗೆ ಕೊಡಿಸ್ತೀನಿ. ನೆಕ್ಸ್ಟ್ ಬಂದು ಫುಡ್ಡು. ಅವರು ಅಷ್ಟಾಗಿ ಈಚೆಗಡೆ ತಿನ್ನಲ್ಲ ಅನ್ಕೊಂಡು, ನಾನು ನೋಡಿದ ಪ್ರಕಾರ ಅವ್ರಿಗೆ ಈಚೆಗಡೆ ಅಷ್ಟೊಂದು ಊಟ ತಿನ್ನಲ್ಲ ಅವರು. ಅವ್ರಿಗೆ ಇಷ್ಟನೂ ಆಗೋದಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಅವ್ರು ಜಾಸ್ತಿ. ಔಟ್ಸೈಡ್ ನಾವು ಮಾತ್ರ ತಿನ್ನೋದು ಜಾಸ್ತಿ. ಹಾಗೆ ಅವರು ಫೇವ್ರೆಟ್ ಡಿಶ್ ಈಚೆಗಡೆ ತಿನ್ನೋದು ಅಂತ ಹೇಳಿದ್ರೆ ಮಸಾಲೆ ದೋಸೆ ಅಂದರೆ ಅವ್ರಿಗೆ ತುಂಬ ಇಷ್ಟ. ಅದೊಂದು ಡಿಶ್ ಮಾತ್ರ ತಿನ್ನೋದು, ಮತ್ತು ಇನ್ನೇನು ತಿನ್ನಲ್ಲ ಅವರು ಅಷ್ಟಾಗಿ ಈಚೆಗಡೆ. ನೆಕ್ಸ್ಟು ಅವ್ರಿಗೆ ಸ್ಯಾರಿ ಅವ್ರ ಡ್ರೆಸ್, ಅವ್ರು ಜಾಸ್ತಿ ಅವ್ರಿಗೆ ತುಂಬಾ ಸ್ಯಾರೀಸ್ ಇದೆ. ಸೊ ಸ್ಯಾರೀಸ್ ಚೂಸ್ ಮಾಡಿದ್ರೆ ಸ್ಯಾರೀಸ್ ಕೊಡ್ತೀನಿ, ಹಾಗೆ ಡ್ರೆಸ್ ಚೂಸ್ ಮಾಡಿದ್ರೆ ಡ್ರೆಸ್ ಕೊಡಿಸ್ತೀನಿ. ಯಾವ್ದು ಚೂಸ್ ಮಾಡ್ತಾರೋ ಅದು ನಾನು ಕೊಡಿಸ್ತೀನಿ. ಆ್ಯಂಡ್ ಲಾಸ್ಟು ಹೇಳಿದ್ರೆ ನಗಬೇಡಿ, ಯಾಕಂದರೆ ಅವರು 2 ಡೇಸ್ ಬ್ಯಾಕಿಂದ ನನ್ನ ಹತ್ರ ಕೇಳ್ತಿದ್ರು ಕುಕ್ಕರ್ ಕೊಡಿಸು ಅಂತ. ಕುಕ್ಕರ್ ಇಲ್ಲ ಅಂತ ಅನ್ಕೋಬೇಡಿ, ಇತ್ತು, ತುಂಬಾ ಇದೆ. ಅದು ಬೈ ಮಿಸ್ಸಾಗಿ ನಮ್ಮ ಅಕ್ಕ ಮನೆಗೆ ಹೋಗ್ಬಿಟ್ಟಿದೆ. ಆ ಕುಕ್ಕರ್ ಹೇಗೋಯ್ತು ಗೊತ್ತಿಲ್ಲ. ಸೊ ಅದಕ್ಕೆ ಅವ್ರ ಹತ್ರ ಕೇಳೋಕ್ಕಾಗಲ್ಲ ಅಂತ ಹೇಳಿ ನಾವೇ ಹೊಸ ತಗೊಳ್ಳೋಣ, ನೀನು ಕೊಡಿಸು ಅಂತ ಹೇಳಿದ್ರು. ಸೊ ಆಯಿತು, ಅದನ್ನು ಇದರಲ್ಲಿ ಲಿಸ್ಟಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳಿದ್ರು. ಮತ್ತೆ ಪ್ಯಾನ್ ಕೊಡಿಸು ಅಂದರೆ ನಾನು ಪ್ಯಾನ್ ಕೊಡಿಸು ಅಂತ ಹೇಳಿದ್ರು. 1 ಮಂತ್ ಆಯ್ತೇನೋ ಹೇಳಿ ಅವ್ರು ನನಗೆ. ಸೊ ಆವಾಗ ನನ್ನ ಹತ್ರ ಕ್ಯಾಶ್ ಇರಲಿಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಸೊ 2 ಚೂಸ್ ಮಾಡಿಕೊಂಡಿದ್ದೀನಿ. ಅವರು ಯಾವ್ದು ಚೂಸ್ ಮಾಡ್ತಾರೋ ನಾನು ಅದನ್ನು ಅವ್ರಿಗೆ ಕೊಡಿಸ್ತೀನಿ. ಸೊ ಈ 5 ನಾನು ಪ್ಲ್ಯಾನ್ ಮಾಡಿದ್ದೀನಿ. ಫಸ್ಟು ಅವರಿಗೆ ಇದನ್ನು ಯಾವ್ದು ಸೆಲೆಕ್ಟ್ ಮಾಡ್ತಾರೋ ಅದನ್ನ ಮಾತ್ರ ಕಾರ್ಡ್ ಎತ್ಕೊಂಡು ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಸ್ಬಿಡ್ತೀನಿ. ಸೆಲೆಕ್ಟ್ ಮಾಡಿಸ್ಮೇಲೆ ಯಾವುದು ಇರುತ್ತೋ ಅದನ್ನ ಮಾತ್ರ ತಗೊಂಡು ಹೋಗಿ ಅಲ್ಲಿ ಕೊಡಿಸ್ತೀನಿ. ಇಲ್ಲಾಂದ್ರೆ ಇನ್ನೊಂದು ಪ್ಲಾನ್ ಇದೆ, ಅಲ್ಲೇ ಒಂದೊಂದೇ ಕಾರ್ಡ್ ಸೆಲೆಕ್ಟ್ ಮಾಡಿಸಿ ಅಂಗಡಿ ಹತ್ರ ಕೊಡ್ಸೋಣ ಅಂತ. ಯಾವ್ದು ಚೆನ್ನಾಗಿರುತ್ತೋ ಬೆಟರ್ ಐಡಿಯಾ ಅಂತ ನೋಡ್ಕೊಂಡು ಅದನ್ನ ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡಿಸ್ತೀನಿ. ನೀರು ಕುಡಿದ್ಬಿಟ್ಟು ಬೇಗ ರೆಡಿ ಆಗೋ ಅಂದೆ. ಸಾರಿ, ನನ್ನ ಹೇರ್ ಸ್ಟೈಲ್ ನೋಡಿ. ಯಾಕೆ ಇಷ್ಟು ಸುಂದರವಾಗಿದ್ದೀನಿ? ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಫೈನಲಿ ನಮ್ಮ ಮಮ್ಮಿ ರೆಡಿ ಮಾಡಿಸಿದ್ದೀನಿ. ಇವಾಗ ಹೇಳ್ತೀನಿ ಏನಂತ. ಏನಂದ್ರೆ ನಾನು 2 ಆಪ್ಷನ್ ಇಕ್ಕಿರ್ತೀನಿ, 2 ಚೀಟಿ ಇಟ್ಟಿರ್ತೀನಿ. ನಿಮ್ಗೆ ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಅದು ನೀನ್ ಸೆಲೆಕ್ಟ್ ಮಾಡಿದ್ರೆ ನಾನು ನಿನಗೆ ಕೊಡಿಸ್ತೀನಿ, ಆಯ್ತಾ? ಸರಿ. ಜಾಸ್ತಿ ಟ್ಯಾಕ್ಸ್ ಎಲ್ಲ ಹಾಕಕ್ ಹೋಗ್ಬೇಡ ನನಗೆ. ಫಸ್ಟ್ ಪ್ಲಾನ್ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಫಸ್ಟ್ ಏನೇನು ಇರುತ್ತೋ ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿಸ್ಬಿಡ್ತೀನಿ. ಆಮೇಲೆ ಅವ್ರು ಸೆಲೆಕ್ಟ್ ಮಾಡಿಸಿದ್ದನ್ನ ಅಲ್ಲಿ ಕರ್ಕೊಂಡೋಗಿ ಕೂಡಿಸ್ತೀನಿ. ಮತ್ತೆ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡು ಅಂತಂದ್ರೆ ನಮ್ಮಮ್ಮ ಈಚೆಗಡೆ ತುಂಬಾ ಮಾತಾಡೋದು ಕಮ್ಮಿ, ತುಂಬಾ ನಾಚ್ಕೊಳ್ಳೋದೇ ಜಾಸ್ತಿ. ಸೊ ಅಲ್ಲಿ ನಮ್ಮಮ್ಮ ಜಾಸ್ತಿ ಮಾತಾಡಲ್ಲ, ಸೆಲೆಕ್ಟ್ ಮಾಡಲ್ಲ, ನಾಚ್ಕೋತಾರೆ ಅಂತ ನಾನು ಇಲ್ಲೇ ಎಲ್ಲ ಸೆಲೆಕ್ಟ್ ಮಾಡಿಸಿ ಅಲ್ಲಿ ಕರ್ಕೊಂಡೋಗಿ ಕೊಡಿಸ್ತೀನಿ. ಸರಿನಾ? ಆಟಕ್ಕೆ ರೆಡಿನಾ? ಮತ್ತೆ ನಿಮಗೆ ಪನಿಷ್ಮೆಂಟ್ ಇರುತ್ತೆ. ಸರಿನಾ? 1000 ರೂಪಾಯಿ 2000 ರೂಪಾಯಿ ದಂಡ ಕಟ್ಟಬೇಕು. ಕಟ್ತೀಯಾ? ಕಾಣಿಸ್ತೈತೆ ಏನಾದ್ರು? ಯಾವ್ದು ಬೇಕು? ಅವರು ಬೆಳ್ಳಿ ರಿಂಗ್ ನ ಸೆಲೆಕ್ಟ್ ಮಾಡಿದ್ದಾರೆ. ನೀನ್ ಗೋಲ್ಡ್ ರಿಂಗ್ ಸೆಲೆಕ್ಟ್ ಮಾಡಿ ಗೋಲ್ಡ್ ರಿಂಗ್ ಕೊಡಿಸ್ತಿದ್ದೆ. ಮಾಡ್ತಾಳ ದೀಪ. ಸೆಕೆಂಡ್ ಅಂತೂ ಕಾಣಿಸ್ತಿದೆ ನಿಮ್ಗೆ? ಏನಾದ್ರು ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇಲ್ಲ. ಯಾವ್ದು ಬೇಕು? ಈ ಕಾಲ ಸೆಲೆಕ್ಟ್ ಮಾಡಿದ್ರೆ ಈಚೆ ಕಡೆ ಊಟ ಕೊಡಿಸ್ತಾ ಇದ್ನಾ? ಮನೆ ಊಟ ಸರಿ. ಇದನ್ನ ಸೆಲೆಕ್ಟ್ ಮಾಡಿ, ಪರವಾಗಿಲ್ಲ, ಇದನ್ನ ಕೊಡಿಸ್ತೀನಿ.
ಮನೆ ಊಟ ತಿಂದು ಸಣ್ಣಗಾಗ್ಬಿಟ್ಟಿದ್ಯಾ ಹಿಂದೆ ಹೋಗಿ. ನೆಕ್ಸ್ಟ್ ಕಾಣಿಸ್ತೈತ ನಿಮ್ಗೇನಾದ್ರು? ಯಾವ್ದು ಬೇಕು ನಿನ್ಗಿಷ್ಟಪ್ಪ, ನಾನೇನು ಹೇಳಲ್ಲ. ಏನದು? ಬೇಲ್ಪುರಿ ನಿಮ್ಗೆ ಇಷ್ಟ ಅಲ್ಲ ಬೇಲ್ಪುರಿ? ಈ ಕಡೆ ಸೆಲೆಕ್ಟ್ ಮಾಡಿ ನಾನು ನಿಮ್ಗೆ ಜ್ಯೂಸ್ ಕೊಡಿಸ್ತಿದ್ದೆ. ಎರಡು ಕೊಡ್ಸು. ಎರಡು ಬೇಕಾ? ಯಾವ್ದು ಬೇಕು? ಬೇಲ್ಪುರಿನೇ ಇಷ್ಟನಾ? ನೆಕ್ಸ್ಟು ನೀನು ಏನು ಸೆಲೆಕ್ಟ್ ಮಾಡ್ತೀನಿ ನಾನು ಅದನ್ನೇ ಕೊಡಿಸ್ತೀನಿ, ಸರಿನಾ? ಕಾಣಿಸ್ತಿತ್ತು ನಿನಗೇನಾದ್ರು? ವರ್ಷ ನಿನಗೆ ಇಲ್ಲಪ್ಪ ಕಾಣಿಸ್ತೈತಿ, ಕ್ಯಾಮ್ರಾ ಹಿಡ್ದಿರ ಕಸ್ಕೊಂತಲ್ಲಮ್ಮ, ಹಿಂಗೆ ಎಲ್ಲೂ ಹೋಗುತ್ತೆ. ಕಡೆ ಸೀರೆ ಬರ್ತಿತ್ತು ನಿಂಗೆ, ಸೀರೆ ನಂಗೆ ಹೇಳಿಲ್ವ ನಿಮ್ಗಾಗ್ಲೇ? ಇದು ಲಾಸ್ಟ್ ಫೈನಲ್ ಅಮ್ಮ, ಲಾಸ್ಟ್ ಫೈನಲ್. ಬೇಕಾದ್ರೆ ಕೊಡಿಸ್ತೀನಿ, ಬೇಕಾದ್ ಕೊಡಿಸ್ತೀನಿ. ನೋಡು ಕಾಣಿಸ್ತಿಲ್ಲ? ಯಾವ್ದು? ನನ್ಗೆ ಗೊತ್ತಿತ್ತು. ಏನದು? ಕುಕ್ಕರ್ ಕೊಡ್ಸಿದ್ರೆ ಪ್ಯಾನ್ ಕೊಡಿಸ್ತಾ ಇದ್ದೆ ಚಪಾತಿ ಮಾಡಕ್ಕೆ, ನೀನ್ ಕೇಳಿದ್ದಲ್ಲ. ಸೊ ಮಮ್ಮಿ ಫೈನಲ್ ಆಗಿ ಸೆಲೆಕ್ಟ್ ಮಾಡಿರೋದು ಒಂದು ಕುಕ್ಕರು, ಹಿಡ್ಕೊ ನಿಂದು, ಮತ್ತೆ ಡ್ರೆಸ್ಸು, ಮತ್ತೆ ಅವ್ರ ಫೇವ್ರೆಟ್ ಬೇಲ್ಪುರಿ. ನನ್ನ ಡ್ರೆಸ್ ಬೇಡ, ಬೇಕು ನಮ್ಗೆ ಡ್ರೆಸ್ ಡ್ರೆಸ್ ಕೊಡ್ತೀನಿ. ಬಾಕ್ಸ್ ತೊಗೊಳ್ಳೋಣ, ಬಾಕ್ಸ್ ಡ್ರೆಸ್ ಬೇಡ. ನೀನು ಫಸ್ಟ್ ಅವತ್ತಿಗೆ ನಾನು ಬರೀತಿದ್ದೆ, ಮತ್ತೆ ಔಟ್ ಸೈಡ್ ಊಟ ಅವ್ರು ಸೆಲೆಕ್ಟ್ ಮಾಡಿದ್ರು. ಫಸ್ಟ್ ಕೊಡ್ಸೋಣ ಅಂತೇಳಿ ನಾನು ಇದು ಸೆಲೆಕ್ಟ್ ಮಾಡಿದ್ವಿ. ಮತ್ತೆ ಬೆಳ್ಳೆವಿ ನಂದು ಜೋಕ್ ಕತ್ರಿ ಹಾಕೋದು ತಪ್ಪು. ಸರಿ ಸರಿ, ಮೊದಲೇನ್ ಬೇಕು? ಸ್ಲಿಪ್ಪರ್ ತಗೋ. ಫಸ್ಟು ನಾವೀಗ ಮಸಾಲೆ ದೋಸೆ ತಿನ್ನೋಕೆ ಹೋಗ್ತಾಯಿದ್ವಿ. ನಮ್ಮ ಮಸಾಲೆ ದೋಸೆ ಅಂತ ಇಷ್ಟ, ಸೊ ಅದಕ್ಕೆ ಫುಡ್ಡಿಂದ ಸ್ಟಾರ್ಟ್ ಮಾಡೋಣ ಅಂತ ಹಂಗೆ ಹುಡುಕ್ತಾ ಇದ್ದೀವಿ. ನಮ್ಮಲ್ಲಿ ಅಷ್ಟೊಂದು ಗೊತ್ತಿಲ್ಲ ಯಾವ್ಯಾವ ಎಲ್ಲಿದೆ ಅಂತ. ಆ್ಯಕ್ಚುಲಿ ನಾನು ತಿಂದು ಇಲ್ಲ, ಫಸ್ಟ್ ಟೈಮ್. ಸೊ ಹಂಗೆ ಹೋಗೋಣ, ಹುಡ್ಕೊಂಡು ಹೋಗಿ ಕುಡಿಸ್ತೀವಿ. ಹೇಳಿ ರವೆ ಇಡ್ಲಿ ಆರ್ಡ್ರ್ ಮಾಡ್ಕೊಂಡು ಆ್ಯಕ್ಚುಲಿ ನನಗೆ ಹೊಟ್ಟೆ ಸಿಕ್ಕಿರಲಿಲ್ಲ. ಇವ್ರು ತಿನ್ನೋಣ ನನಗೂ ಹಸಿವಾಗ್ತಿಲ್ಲ, ತಿಂದರೆ ನಡೆಯೋಕ್ಕಾಗಲ್ಲ. ಸೊ ಅದಕ್ಕೆ ಮೇಂಟೈನ್ ಮಾಡೋಕ್ಕೆ ಅಯ್ಯೋ ಬೇಡಮ್ಮ ಇಲ್ಲಿ ಊಟ ಕೊಡಿಸಿದ್ದಾಯ್ತು. ನಿಂಗೆ ಹೊಟ್ಟೆ ತುಂಬ್ತಾ? ಇಷ್ಟ ಆಯ್ತಾ? ನೆಕ್ಸ್ಟ್ ಅಲ್ಲಿಗೆ ಹೋಗೋಣ. ಏನು ಇಸ್ಕೊಳಕ್ಕೆ? ಕುಂಬಳಕಾಯಿ ನಂಗೆ ಯಾವತ್ತಾರು ಹೊಟ್ಟೆ ತುಂಬುತ್ತಾ? ಅದು ನಿನಗೆ. ನೆಕ್ಸ್ಟು ಡ್ರೆಸ್ ಬದಲು ಈಗ ಸ್ಲಿಪ್ಪರ್ ತೊಗೊಳಕ್ಕೆ ಹೋಗ್ತಿದ್ದೀರಿ. ನೆಕ್ಸ್ಟು ಸ್ಟೆಪ್ಪೇ ಸ್ಲಿಪ್ಪರ್. ಅವ್ರಿಗೆ ಇಷ್ಟ ಆಗಿದೆ, ಯಾವ ತೊಗೊಂಡು ಸ್ಲಿಪ್ಪರ್ ಕೊಡ್ಸಿದ್ವಿ. ನಿಂಗೆ ಇಷ್ಟ ಆಯ್ತಾ ಸ್ಲಿಪ್ಪರು? ನೆಕ್ಸ್ಟ್ ಏನು ಬೇಕು? ನೆಕ್ಸ್ಟ್ ಮನೆ ಕುಕ್ಕರ್ ಸೆಟ್ ಮಾಡಿದ್ದಾರೆ. ಅದು ಚೆನ್ನಾಗೈತಾ? ಹೊಸದಲ್ಲ ಹಂಗೆ ಅನ್ಸುತ್ತೆ. ಇದು ಓಕೆನಾ? ಗೊತ್ತಾಯ್ತಾ? ಎಷ್ಟು ಚೆಕ್ ಮಾಡ್ತೀಯಮ್ಮ? ತಗೊಂಡಾಯ್ತು. ನೆಕ್ಸ್ಟ್ ರಿಂಗ್ ಕೊಡ್ಸೋಕೆ ಹೋಗ್ತೀನಿ. ಬಾಮ ಬೇಗ ನೀನು ರಿಂಗು ತಗೋ ತಗೊಂಬ. ಏನಾಗ ಮನೆಗೆ ಹೋಗೋದಿದ್ದೇ ಇದೆ. ಬೇಡ ನಾಳೆ ಇವಾಗ ಬಂದ ತಕ್ಷಣ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಅರ್ಧರ್ಧ ತೊಗೊಂಡು ನಾಳೆ ಎಲ್ಲ ತೊಗೊಳಕ್ಕಾಗಲ್ಲ. ಮಾ ಈ ಅಂಗಡಿಗೆ ಬಾ, ನೋಡೋಣ ಯಾವ್ದು ಸೆಲೆಕ್ಟ್ ಮಾಡ್ತಾರಂತ. ನೀವು ಯಾವ್ದು ಬೇಕು ಅದು ಸೆಲೆಕ್ಟ್ ಮಾಡ್ಕೋಬಾ. ನೋಡಿ ಆನ್ ಮಾಡ್ದ. ಈ ರಿಂಗ್ ಕೊಡಿಸಿದ್ದೀರಿ, ನನಗೆ ಇಷ್ಟ ಆಯ್ತು. ಗೋಲ್ಡ್ ರಿಂಗ್ ಸೆಲೆಕ್ಟ್ ಮಾಡಿದ್ರೆ ಗೋಲ್ಡ್ ರಿಂಗ್ ಕೊಡಿಸ್ತಾ ಇದ್ದೆ. ಬರೀ ಓಳು ತರ್ಸು. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. 4 ಡಿಶ್ ಫುಲ್ ಮಾಡಾಯ್ತು. ಲಾಸ್ಟ್ ಒಂದೇ ಒಂದಿರೋದು ಸ್ನ್ಯಾಕು. ಬೇಲ್ಪುರಿ ಬೇಕಾ ಪಾನಿಪುರಿ ಬೇಕು? ಪಾನಿಪುರಿ ಬೇಡಪ್ಪ. ಬರ್ದಿರೋದು ಬೇಲ್ಪುರಿನೇ ಕೊಡ್ಸೋದು. ಲಾಸ್ಟ್ ಇದು ವಿಶ್. ಥ್ಯಾಂಕ್ ಯು, ವೆಲ್ಕಮ್.
ಬಿಗಿನಿಂಗ್ ನಾವು ಕೊಡಿಸ್ಬೇಕಲ್ಲ. ಸ್ವಲ್ಪ ತಿನ್ನ, ನಮಗೂ ಸ್ವೀಟ್ ಆಗಿ ಬರಲ್ಲಪ್ಪ, ನಾನು ಬೇಡ ಅಂತ ಕರ್ಕೊಂಬಂದ್ರು. ಅವರೆಕಾಯಿ, ತರಕಾರಿ ಎಲ್ಲದಕ್ಕೂ ನಾನೇ ಟ್ಯಾಕ್ಸ್ ಹಾಕ್ತಾಯಿದ್ದೀನಿ. ಶಾಪಿಂಗ್ ಎಲ್ಲ ಮುಗೀತು, ಈಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಇದೆಲ್ಲ ಕೊಡ್ಸಿದ್ದು ನಿಮ್ಗೆ ಏನು ಅನಿಸ್ತಮ್ಮ? ನನಗೆ ನನ್ನ ಮಗಳು ಕೊಡಿಸಿ ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಓವರ್ ಆ್ಯಕ್ಟಿಂಗ್ ಅಷ್ಟೇನಾ? ತುಂಬ ಖುಷಿ ಆಯಿತು. ಅವಳನ್ನ ಚೆನ್ನಾಗಿ ಓದಿ ಚೆನ್ನಾಗಿದ್ದು ಎಲ್ಲ ಆದಮೇಲೆ ಕೆಲಸ ಸಿಕ್ಕಾದ್ಮೇಲೆ ಇನ್ನೂ ಜಾಸ್ತಿ ಕೊಡಿಸ್ತಾಳೆ. ಇನ್ನೂ ತುಂಬ ಖುಷಿ ಆಯ್ತು. ಅಂತ ಹೋಪ್ಸ್, ಆ ಹೋಪ್ಸ್ ಎಲ್ಲ ಪ್ರೂವ್ ಮಾಡ್ತೀನಿ. ಕೊಡಿಸಿದ್ದು ನನ್ನ ಹತ್ರ ಇರೋ ಬಜೆಟ್ ಅಲ್ಲಷ್ಟೇ. ಇನ್ನು ಜಾಸ್ತಿ ಬಂದರೆ 100% ನನ್ನ ಕಡೆಯಿಂದ ನಾನೆಲ್ಲ ಕೊಡಿಸ್ತೀನಿ. ನಾನೇನು ಅನ್ಕೊಂಡಿದ್ದೀನಿ ಅಂದರೆ ಅಮ್ಮ, ನನ್ನ ಯೂಟ್ಯೂಬ್ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಆದರೆ ಅನ್ನದಾನ ಮಾಡೋಣ ಅನ್ಕೊಂಡಿದ್ದೀನಿ. ಅದನ್ನ ಹೇಳ್ಕೋಬಾರ್ದು, ಬಿಕಾಸ್ ನಾನು ಹೇಳ್ತಾ ಇರೋ ಕಾರಣ ಆದಷ್ಟು ಬೇಗ ನನಗೆ 100,000 ಸಬ್ಸ್ಕ್ರೈಬ್ ಆಗಲಿ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತೀನಿ. ಆ್ಯಂಡ್ ಹೋಪ್ ಯು ಆಲ್ ಗೈಸ್ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಸುತ್ತೆ. ಪ್ಲೀಸ್ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ದಕ್ಕೆ ತಮ್ಗೆಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಇದೇ ಥರ ನಿಮಗೆ ವ್ಲಾಗ್ ಬೇಕಂದ್ರೆ ಅಥವಾ ಇನ್ನ ವೆರೈಟೀಸ್ ಆಫ್ ಆಗಿ ನಿಮ್ಗೆ ಏನಾದರೂ ವ್ಲಾಗ್ಸ್ ಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಕೈ ಆದಷ್ಟು ನಾನು ಟ್ರೈ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.